ಬೇರೆ ಚಾನೆಲ್ಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇರುವವರು ಕೂಡ ಈಗಲೂ ಕೂಡ ಈ ಟಿವಿಯಲ್ಲಿ ದುಡಿದಂತಹ ದಿನಗಳನ್ನು ಅದು ನಮ್ಮ ಮೂಲ ಅಂತಲೇ ಇವತ್ತು ಹಾಕಿಕೊಳ್ತಾರೆ. ಅಥವಾ ನಮ್ಮನ್ನು ಇಲ್ಲಿಯ ನಮ್ಮ ಈ ಒಂದು ಭವಿಷ್ಯವನ್ನು ರೂಪಿಸಿದವರು ಕೂಡ ರಾಮೋಜಿರಾವ್ ಅಂತ ಅನ್ನೋದನ್ನು ನೆನಪಿಟ್ಟುಕೊಂಡಿದ್ದಾರೆ. ನಾನು 2000ನೇ ಇಸವಿಯಲ್ಲಿ ಆಗ ಆರಂಭ ಆಗುವಂಥ ಒಂದು ಡಿಸೆಂಬರ್ ತಿಂಗಳಲ್ಲಿ ನಾನು ಸೇರಿದೆ. ಅದಕ್ಕಿಂತ ಮೊದಲು ಸುಕೇಶ್ ಶೆಟ್ಟಿಯವರು ಸೇರಿದರು. ಅವರೇ ನನ್ನನ್ನು ಈ ಟಿವಿಗೆ ಪರಿಚಯಿಸಿದರು. ಅವರು ನನಗಿಂತ ಮೊದಲು ಹೋದರು. ನಾನು ಹೋದಾಗ ನನಗೆ ಇಡೀ ರಾಮೋಜಿ ಫಿಲ್ಮ್ ಸಿಟಿಯನ್ನು ನಾನು ನೋಡಿದೆ. ಆಗಲೇ ಬಹುಶಃ ಬದುಕಿದ್ದಾಗಲೇ ಒಂದು ದಂತಕಥೆ ಆಗಿತ್ತು ರಾಮೋಜಿರಾವ್. ಆ ಫಿಲ್ಮ್ ಸಿಟಿ ಒಳಗೆ ಹೋಗ್ತಲೇ ಅದೊಂದು ರೀತಿಯ ಒಂದು ಭಿನ್ನವಾದಂಥ ಅನುಭವ. ಆ ಸಂದರ್ಭದಲ್ಲೇ ಇಂಥ ಒಂದು ಆಲೋಚನೆಗಳು ಬಂದಿತ್ತವಲ್ಲ ಅಂತ ನಾವೆಲ್ಲ ಮಾತಾಡ್ಕೊಳ್ತೇವೆ. ಅದು ಸಣ್ಣ ವಿಚಾರ ಅಲ್ಲ. ಎಕರೆಗಟ್ಟಲೆ ಜಾಗದಲ್ಲಿ ಅಂಥ ಒಂದು ಪರಿಕಲ್ಪನೆ ಇಲ್ಲ. ಎಲ್ಲೋ ಅಮೇರಿಕಾದಲ್ಲೋ ಅಥವಾ ಯುರೋಪ್ ದೇಶಗಳಲ್ಲೋ ಇರುವವನಿಗೆ ಅಂಥ ತಲೆ ಬಂದಿತ್ತು ಅಂತ ಅನ್ನೋದು. ಸೊ ಅಂಥ ಒಂದು ದೊಡ್ಡದಾದಂಥ ಒಂದು ಬೃಹತ್ ಒಂದು ಫಿಲ್ಮ್ ಸಿಟಿಯನ್ನು ಕಟ್ಟುವಂಥ ಧೈರ್ಯ ಆಗಲೇ ಮಾಡಿದ್ರು ಅಂತ. ಬಹುಶಃ ಒಳಗೆ ಹೋದಾಗ ಈ ಟಿ ವಿ ವಾಹಿನಿ ನಮ್ಮದು ಆಗ ಬಹುಶಃ 5ನೇ ಚಾನಲು 6ನೇ ಚಾನಲ್ ಅಂತ ಆಗಿತ್ತು. ಆಗಲೇ ತೆಲುಗು ಈನಾಡು ಅಂತ ಇತ್ತು, ಅದನ್ನು ಮತ್ತೆ ಈ ಟಿ ವಿ ಅಂತ ಮಾಡಿದ್ರು. ಮರಾಠಿ ಚಾನಲ್ ಇತ್ತು, ಬಂಗಾಳಿ ಇತ್ತು, ಇನ್ನು ಬೇರೆ ಬೇರೆ ಚಾನಲ್ಗಳು. ಅದ್ರ ಜೊತೆ ಕನ್ನಡ ಚಾನಲ್ನ ಬಗೆಗೆ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು ರಾಮೋಜಿರಾವ್. ಆಗಾಗಲೇ ಭಾಳಷ್ಟು ಸಭೆಗಳನ್ನು ಮಾಡ್ತಾಯಿದ್ರು. ಆಗ ಚಂದನ ಅಥವಾ ಡಿ ಡಿ ನ್ಯೂಸ್ ಬಿಟ್ಟರೆ ಒಂದು ಪ್ರೈವೇಟ್ ಚಾನಲ್ ಆಗಿದ್ದದ್ದು ಉದಯ ನ್ಯೂಸ್ ಮಾತ್ರ. ಆ ಸಂದರ್ಭದಲ್ಲಿ ನನಗೆ ಆಗ ಗೊತ್ತಿತ್ತು, ಆ ಉದಯ ನ್ಯೂಸ್ಗೆ ಇಲ್ಲಿಂದ ಒಂದು 3 ದಿನ ಬೇಕಾಗಿತ್ತು. ನಮ್ಮ ಇಲ್ಲಿ ಮಂಗಳೂರಿನ ಒಂದು ನ್ಯೂಸ್ ಬರಬೇಕಾದ್ರೆ 3 ದಿನ ಬೇಕಾಗಿತ್ತು. ಟೆಕ್ನಾಲಜಿಯನ್ನು ರಾಮೋಜಿರಾವ್ ಅವರು ಎಷ್ಟು ಇದು ಮಾಡ್ತಾರೆ, ಅವರು ಇವತ್ತಿದ್ದಲ್ಲ ಅಥವಾ ನಾಳೆದಲ್ಲ, ಇನ್ನು ಮುಂದಿನ ಕೆಲವು ವರ್ಷದವರೆಗೆ ಈ ಟೆಕ್ನಾಲಜಿ ಹೋಗಬೇಕು ಅಂತ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡವರು ಅಂತ ಅನ್ನುವಂಥದ್ದು ಈ ಟಿ ವಿ ಸ್ಥಾಪನೆಯಲ್ಲಿ ಗೊತ್ತಾಗ್ತದೆ. ಅವತ್ತು ನನ್ನ ಬಗ್ಗೆ ಹೇಳೋದಾಗಿದ್ದರೆ, ನಾನೊಬ್ಬ ಪತ್ರಕರ್ತರಾಗಿರುವಂಥ ಓದೋನ್ನು ಕಲಿತವನು ಕೂಡ ಒಂದು 2 ರೀತಿಯಲ್ಲಿ ಅವರ ಆಯ್ಕೆ ಬೇಕು. ಒಂದು, ನನ್ನಂಥ ಒಬ್ಬ ಕಲಾವಿದನನ್ನು ಅಲ್ಲಿ ಕೆಲಸಕ್ಕೆ ತೆಗೆದುಕೊಂಡರು. ನಾನೊಬ್ಬ ಕಲಾವಿದ, ರಂಗಭೂಮಿಯಲ್ಲೋ ಅಥವಾ ಹಾಡುಗಾರನಾಗಿದ್ದ. ಸೊ ನನಗೂ ಅಲ್ಲಿ ಒಂದು ಸುದ್ದಿ ಮಾಧ್ಯಮದಲ್ಲಿ ಕೆಲಸ ಸಿಗ್ತದೆ, ನನಗೂ ಕೂಡ ಭಾಳ ಆಶ್ಚರ್ಯ ಆಗುತ್ತೆ. ಇದು ಯಾಕೆ ಅಂತ. ಇನ್ನು ಯಾವುದೋ ಒಂದು ಚಾನೆಲ್ಗಳಿಗೆ ಕೆಲಸಕ್ಕೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಪತ್ರಕರ್ತರುಗಳನ್ನು ಅಥವಾ ಆಲ್ರೆಡಿ ಯಾರು ಪತ್ರಿಕೋದ್ಯಮ ಕೆಲಸ ಅವರನ್ನು ತೆಗೆದುಕೊಳ್ತಾರೆ ಧೈರ್ಯಕ್ಕಾಗಿ. ಆದರೆ MJC ಏನು ಜರ್ನಲಿಸಮ್ ಕೋರ್ಸ್ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಮೊಟ್ಟ ಮೊದಲಾಗಿ ಅವಕಾಶವನ್ನು ಮಾಡಿಕೊಟ್ಟಂತೆ ದೃಶ್ಯ ಮಾಧ್ಯಮದಲ್ಲಿ ಈ ಟಿ ವಿ. ಅಲ್ಲಿವರೆಗೂ ಕೂಡ ಅವರು ಬೇರೆ ಬೇರೆ ಚದುರು ಆಗಷ್ಟೇ ಆರಂಭಗೊಂಡಂಥ ಒಂದು ಜರ್ನಲಿಸಮ್ ಕೋರ್ಸ್ ಕೂಡ ಆಗಿದೆ. ಈ 2 ವಿಭಾಗದವರನ್ನು ಅವರು ತೆಗೆದುಕೊಂಡರು. ನಾನು ಮೊದಲು ಕಂಠದಾನ ಕಲಾವಿದರಾಗಿದ್ದೆ. ಅಲ್ಲಿ ಕಂಠದಾನ ಕಲಾವಿದರಾಗಿದ್ದವರು ಮತ್ತು ಆ್ಯಂಕರ್ ಆಗ್ತಾರೆ. ಜಯಪ್ರಕಾಶ್ ಶೆಟ್ಟಿ ಕೂಡ, ಹಮೀದ್ ಪಾಳ್ಯ, ರಾಧಿಕಾ, ರಂಗನಾಥ್ ಭಾರದ್ವಾಜ್ ಇವರೆಲ್ಲರೂ ಕೂಡ ನಮ್ಮ ಜೊತೆ ಆಗ ಇದ್ದವರು. ಒಂದು ಸುಮಾರು 100-120 ಜನರ ಒಂದು ಡೆಸ್ಕಲ್ಲಿ ಬಹುಶಃ 40 ಮಂದಿ ನಮ್ಮ ಮಂಗಳೂರಿನವರು ಇತ್ತು ಅಂತ ಅನ್ಸುತ್ತೆ. ಮಂಗಳೂರು ಮತ್ತು ಕರಾವಳಿ ನಾವು ಆಗೆಲ್ಲ ಬಹಳ ಒಂದು ಅನ್ಯೋನ್ಯವಾಗಿತ್ತು. ಗುಲ್ಬರ್ಗ, ಬೀದರ್ನಿಂದ ಹಿಡಿದು ಈ ಕಡೆ ಚಾಮರಾಜನಗರ, ಕರ್ನಾಟಕದ ಎಲ್ಲ ಭಾಗಗಳ ಜನರು ಕೂಡ ಇರ್ತಾಯಿದ್ರು. ಅಷ್ಟು ಜನರನ್ನು ಕೆಲಸಕ್ಕೆ ತೆಗೆದುಕೊಂಡೋಗಿದೆಯಲ್ಲ, ಅದು ಆ ಧೈರ್ಯ. ಇಲ್ಲ, ನಾನು ಇದನ್ನು ಗುರಿ ಮುಟ್ಟಿಸ್ತೇನೆ, ಇಲ್ಲಿವರೆಗೆ ಹೋಗ್ತದೆ ಅನ್ನುವಂಥ ಒಂದು ಪರಿಕಲ್ಪನೆ ದೂರದಷ್ಟೇ ಅವರ ಹತ್ರ. ಅದಕ್ಕೆ ಆ ಕಾರಣಕ್ಕೋಸ್ಕರನೇ ಇವತ್ತು ಅಲ್ಲಿ ದುಡಿದಿದ್ದವರು ನಮ್ಮ ಅನ್ನದಾತ ಅಂತ ಹೇಳ್ತಾರೆ. ಯಾಕಂದ್ರೆ ನಿಜವಾಗಿಯೂ ಕೂಡ ಅವರು ಇವರೆಲ್ಲರ ಎಲ್ಲೆಲ್ಲಿ ಯಾರ್ಯಾರೆಲ್ಲ ಈ ಟಿ ವಿಯಲ್ಲಿ ದುಡಿದ್ರು ಅವರೆಲ್ಲ ಮಾರ್ಗದರ್ಶಿ ಆಗಿತ್ತು. ಆ ಸಂದರ್ಭದಲ್ಲಿ ಈ ಟಿ ವಿ ಬಂದಂಥ ಅದು ಟೆಕ್ನಿಕಲಿ ಆಗಿ ಎಷ್ಟು ಮುಂದೆ ಹೋಗಿತ್ತು ಅಂತ ಹೇಳಿದ್ರೆ ಫಾಸ್ಟ್ ಆಗಿತ್ತು. ಸುದ್ದಿಯನ್ನು ಭಾಳ ಫಾಸ್ಟಾಗಿ ಕೊಡುವುದಾಗಿತ್ತು. ನಮಗೆ ಗೊತ್ತಿದ್ದಾಗೆ ಇಲ್ಲಿ GN ಮೋಹನ್ ಅಂತ ಅವರು ಪ್ರಜಾವಾಣಿಯಲ್ಲಿದ್ದವರು ಇಲ್ಲಿ